ನಮಸ್ಕಾರ. ಇವತ್ತಿನ ನಮ್ಮ ರಾಜ್ಯದ ಬಜೆಟ್ನ ವಿಚಾರವಾಗಿ ಬಿಟ್ ಕಾಯಿನ್, ಚಿನ್ನ, ಮೂಲಭೂತ ಸೌಕರ್ಯ ಮತ್ತು ರಿಯಲ್ ಎಸ್ಟೇಟ್ನ ವಿಚಾರವಾಗಿ ನನ್ನ 4 ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೀನಿ, ಆಗ್ರಹಿಸ್ತಾ ಇದ್ದೀನಿ, ಒತ್ತಾಯಿಸ್ತಾ ಇದ್ದೀನಿ. ಅದರ ಮಾಹಿತಿ ಈ ತರ ಇದೆ. ಮೊದಲನೇದು, ರಾಜ್ಯದ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಘೋಷಣೆ. ಮನುಷ್ಯ ಕಂಡುಕೊಂಡಿರುವ ಕೊನೆಯ ಹಣವಾದ ಬಿಟ್ಕಾಯಿನ್ ಅನ್ನು ರಾಜ್ಯದ ರಿಸರ್ವ್ ಆಸ್ತಿಯನ್ನಾಗಿ ಘೋಷಿಸಬೇಕು. ರಾಜ್ಯದ ಜನರು ಬಿಟ್ಕಾಯಿನ್ ನಲ್ಲಿ ವ್ಯವಹರಿಸುವಂತಹ ಲೀಗಲ್ ಟೆಂಡರ್ ವಿತ್ ನೋ ಟ್ಯಾಕ್ಸ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಜಗತ್ತಿನ ಒಟ್ಟಾರೆ ಬಿಟ್ಕಾಯಿನ್ ಹ್ಯಾಶ್ ರೇಟ್ ನಲ್ಲಿ ರಾಜ್ಯವು ಕನಿಷ್ಠ 5% ಹ್ಯಾಶ್ ರೇಟ್ ಒಳಗೊಂಡು ಮೈನಿಂಗ್ ಮಾಡುವಂತಾಗಬೇಕು. ರಾಜ್ಯದ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ಗಳನ್ನು ಬಳಸಿಕೊಂಡು ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡುವುದು, ಮೈನಿಂಗ್ ಮಾಡುವುದು, ಬಿಟ್ಕಾಯಿನ್ ಫೈನಾನ್ಷಿಯಲ್ ಸರ್ವಿಸಸ್ ನಡೆಸುವುದು ಮೂಲಭೂತ ಹಕ್ಕಾಗಬೇಕು. ಎರಡನೇ ಹಕ್ಕೊತ್ತಾಯ, ಅನಲಾಗ್ ಕಾಮೋಡಿಟಿ, ಚಿನ್ನವನ್ನು ರಾಜ್ಯದ ರಿಸರ್ವ್ ಆಸ್ತಿಯನ್ನಾಗಿ ಮಾಡುವುದು. ಡಾಕ್ಟರ್ ಅಂಬೇಡ್ಕರ್ ಅವರ ಹಣದ ಆಶಯ. ಚಿನ್ನವನ್ನು ರಾಜ್ಯದ ಖಜಾನೆಯ ರಿಸರ್ವ್ ಅಸೆಟ್ ಆಗಿ ಘೋಷಿಸಬೇಕು. ಎಷ್ಟು ಚಿನ್ನವನ್ನು ರಿಸರ್ವ್ ಮಾಡುತ್ತೀವೋ ಅದರ ಆಧಾರದ ಮೇಲೆ ಫಿಕ್ಸ್ಡ್ ಸಪ್ಲೈ ಡಿಜಿಟಲ್ ಟೋಕನ್ ಇಶ್ಯೂ ಮಾಡಿ ರಾಜ್ಯದ ಎಲ್ಲಾ ವ್ಯವಹಾರಗಳು ಅದರಲ್ಲಿ ನಡೆಯುವಂತಹ ವ್ಯವಸ್ಥೆ ನಿರ್ಮಿಸಬೇಕು. ಯಾವುದೇ ಕಾರಣಕ್ಕೂ ಒಟ್ಟಾರೆ ಫಿಕ್ಸ್ ಸಪ್ಲೈಗಿಂತ ಒಂದೇ ಒಂದು ಹೆಚ್ಚಿನ ಡಿಜಿಟಲ್ ಟೋಕನ್ ಕೂಡ ಇಶ್ಯೂ ಮಾಡಬಾರದು. ಈ ಸಾಫ್ಟ್ವೇರ್ ಕೋಡ್ ಓಪನ್ ಸೋರ್ಸ್ ಆಗಿರಬೇಕು. ಎಲ್ಲರೂ ವೆರಿಫೈ ಮಾಡಬಹುದಾದಂತಹ ಪಾರದರ್ಶಕ ಹಣಕಾಸು ವ್ಯವಸ್ಥೆ ನಿರ್ಮಿಸಬೇಕು. ಯಾವುದೇ ಸಮಯದಲ್ಲಿ ರಾಜ್ಯದ ಚಿನ್ನದ ರಿಸರ್ವ್ ಎಷ್ಟು ಇದೆ ಅದರ ಅಸಲಿಯತ್ತನ್ನು ವೆರಿಫೈ ಮಾಡುವ ಸಂಪೂರ್ಣ ಅಧಿಕಾರ ರಾಜ್ಯದ ಸಾಮಾನ್ಯ ನಾಗರಿಕರಿಗೆ ಇರಬೇಕು. ಮೂರನೇ ಹಕ್ಕೊತ್ತಾಯ, ತೆರಿಗೆ ಮತ್ತು ಮೂಲಭೂತ ಸೌಕರ್ಯಗಳು. ಮೇಲಿನ 2 ಹಣಕಾಸು ವ್ಯವಸ್ಥೆಗಳನ್ನು ಬೆಳೆಸಿ ಜನರು ಕಟ್ಟುವ ತೆರಿಗೆಗೆ ಪ್ರತಿಯಾಗಿ ಜನರಿಗೆ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದಲೇ ಸಿಗಬೇಕು. ಉದಾಹರಣೆಗೆ ಆರೋಗ್ಯ, ಫಾರ್ಮಾ, ಶಿಕ್ಷಣ, ಸಾರಿಗೆ, ಇಂಟರ್ನೆಟ್ ಇತ್ಯಾದಿ. ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಯಾವುದೇ ಖಾಸಗಿ ಬಿಸಿನೆಸ್ ರಾಜ್ಯದಲ್ಲಿ ತಲೆ ಎತ್ತಬಾರದು. ದೇ ಶುಡ್ ನಾಟ್ ಬಿ ಎನಿ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್. ನಾಲ್ಕನೇ ಹಕ್ಕೊತ್ತಾಯ, ರಿಯಲ್ ಎಸ್ಟೇಟ್. ಒಂದು ಕುಟುಂಬದ ನೆಲೆ, ಬಿಸಿನೆಸ್ ಅಲ್ಲ. ರಿಯಲ್ ಎಸ್ಟೇಟ್ ಒಂದು ಕುಟುಂಬದ ನೆಲೆಯಾಗಿರಬೇಕು. ಬಿಸಿನೆಸ್, ಮಾಫಿಯಾ, ದಂಧೆ ಆಗಬಾರದು. ಎಲ್ಲಾ ಕುಟುಂಬಗಳು ನೆಮ್ಮದಿಯಿಂದ ಮತ್ತು ಘನತೆಯಿಂದ ಜೀವನ ನಡೆಸಲು ಬೇಕಾದ ಜಾಗ ಅಥವಾ ಮನೆಗಳನ್ನು ಹುಚ್ಚಂಪಟ್ಟೆ ಕಬಳಿಸುವುದನ್ನು ನಿಷೇಧಿಸಬೇಕು. ಒಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಜಾಗ, ಮನೆ ಎಂಬ ಕಾನೂನು ಜಾರಿಯಾಗಬೇಕು. ಅನಗತ್ಯ ಜಾಗ ಅಥವಾ ಮನೆಗಳನ್ನು ಹೊಂದುವುದನ್ನು ನಿಷೇಧಿಸಬೇಕು. ಕೃಷಿ ಭೂಮಿ ಕೂಡ ಕೃಷಿ ಅಥವಾ ಪಶುಸಂಗೋಪನೆ, ಮೇಕೆ, ಕುರಿ, ಹಸು, ದನ ಸಾಕಾಣಿಕೆ ಇತ್ಯಾದಿ ಕೆಲಸಗಳಿಗೆ ಬಳಸಿದರೆ ಮಾತ್ರ ಹೊಂದುವಂತಿರಬೇಕು. ಸುಮ್ಮನೆ ಜಾಗಗಳನ್ನು ಕಬಳಿಸಿ ಇಡುವುದಕ್ಕೆ ಅವಕಾಶ ನೀಡಬಾರದು.